ನಮಸ್ಕಾರ ಸ್ನೇಹಿತರೆ. ಅಮೆರಿಕಾದ ವಿಶ್ವವಿದ್ಯಾಲಯವೊಂದರಲ್ಲಿ ವಿದ್ಯಾರ್ಥಿಗಳ ಮೇಲೆ ಒಂದು ಸಂಶೋಧನೆಯನ್ನು ನಡೆಸಲಾಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳ 2 ಗುಂಪುಗಳನ್ನು ಮಾಡಿ 7ರಿಂದ 8 ಗಂಟೆ ಓದುವ ಮತ್ತು 3ರಿಂದ 4 ಗಂಟೆ ಓದುವ ವಿದ್ಯಾರ್ಥಿಗಳ ಗುಂಪುಗಳಾಗಿ ವಿಂಗಡಿಸಲಾಯಿತು. ಕೆಲವು ವರ್ಷಗಳ ನಂತರ ಈ 2 ಗುಂಪಿನ ವಿದ್ಯಾರ್ಥಿಗಳು ಪಡೆದ ಅಂಕಗಳ ಸರಾಸರಿಯನ್ನು ಪರಿಶೀಲಿಸಲಾಗುತ್ತದೆ. ಇಲ್ಲಿ ಆಶ್ಚರ್ಯ ಕಾದಿತ್ತು. ಅದೇನೆಂದರೆ 3ರಿಂದ 4 ಗಂಟೆ ಓದುವ ವಿದ್ಯಾರ್ಥಿಗಳ ಅಂಕಗಳು 7ರಿಂದ 8 ಗಂಟೆ ಓದುವ ವಿದ್ಯಾರ್ಥಿಗಳು ಪಡೆದ ಅಂಕಗಳಿಗಿಂತ ಹೆಚ್ಚಾಗಿತ್ತು. ಈ ವ್ಯತ್ಯಾಸದ ಬಗ್ಗೆ ವಿಶ್ಲೇಷಿಸಿದಾಗ ಕಂಡುಬಂದ ಫಲಿತಾಂಶ 7ರಿಂದ 8 ಗಂಟೆ ಓದುತ್ತಿದ್ದ ವಿದ್ಯಾರ್ಥಿಗಳ ಗುಂಪು ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಓದುವುದನ್ನು ಮಾತ್ರ ಮಾಡುತ್ತಿದ್ದರು. ಆದರೆ 3ರಿಂದ 4 ಗಂಟೆ ಓದುತ್ತಿದ್ದ ವಿದ್ಯಾರ್ಥಿಗಳ ಗುಂಪು ವಿಷಯವನ್ನು ಸ್ಪಷ್ಟ ಅರ್ಥ ಮಾಡಿಕೊಂಡು ರಿವಿಷನ್ ಮಾಡುತ್ತಾ ಅಭ್ಯಾಸ ಮಾಡುತ್ತಿದ್ದರು. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟೀಕರಿಸುತ್ತೇನೆ. ಅದೇನೆಂದರೆ 7ರಿಂದ 8 ಗಂಟೆ, 8ರಿಂದ 9 ಗಂಟೆ, 9ರಿಂದ 10 ಗಂಟೆಯವರೆಗೆ ಓದುವ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಈ ಅಭ್ಯಾಸ ತಪ್ಪಲ್ಲ. ಆದರೆ ನಿಮ್ಮ ಗಮನದಲ್ಲಿರಬೇಕಾದ ಕೆಲವು ವಿಷಯಗಳಿವೆ. ಅದೇನೆಂದರೆ, ಮೊದಲನೆಯದು, ನೀವು ನಿಮ್ಮನ್ನು ಅರಿತುಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ನೀವು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಅದಕ್ಕಾಗಿಯೇ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಳಿ. 1. ನೀವು ಬೆಳಿಗ್ಗೆ ಓದಲು ಇಷ್ಟಪಡುತ್ತೀರೋ ರಾತ್ರಿ ಸಮಯದಲ್ಲಿ ಎನ್ನುವುದನ್ನು ಗಮನಿಸಿ. 2. ಯಾವ ಸಮಯದಲ್ಲಿ ನಿಮಗೆ ಆಲಸ್ಯದ ಅನುಭವವಾಗುತ್ತದೆ? 3. ಯಾವ ಸಮಯದಲ್ಲಿ ಹೆಚ್ಚು ಉತ್ಸಾಹದಿಂದ ಇರುತ್ತೀರಿ? 4. ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುವ ವಿಷಯಗಳು ಯಾವುವು? 5. ನಿಮ್ಮ ನೆಚ್ಚಿನ ವಿಷಯಗಳು ಯಾವುವು? 6. ತುಂಬ ಕಠಿಣ ಎನಿಸುವ ವಿಷಯಗಳು ಯಾವುವು? ಈ ಪ್ರಶ್ನೆಗಳ ಮೇಲೆ ಸೆಲ್ಫ್ ಅನಲೈಸ್ ಮಾಡಿಕೊಳ್ಳಿ. 2ನೇಯದು, ನಿಮ್ಮ ನಿದ್ದೆಯ ಬಗ್ಗೆ ಗಮನ ಕೊಡಿ. ನಮ್ಮ ದೇಹಕ್ಕೆ ವಿಶ್ರಾಂತಿ ಅತಿ ಮುಖ್ಯ. 7ರಿಂದ 8 ಗಂಟೆಗಳ ಕಾಲ ನಿಶ್ಚಿಂತೆಯಿಂದ ಪ್ರಶಾಂತವಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮತ್ತು ಅದರ ಮಹತ್ವದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೇನೆ. 3ನೇಯದು, ನಿಮ್ಮ ಓದಿನ ಸಮಯವನ್ನು ಬ್ಲಾಕ್ಗಳನ್ನಾಗಿ ಮಾಡಿ. ಅಂದರೆ ನೀವು ಓದುವ ಸಮಯವನ್ನು ವಿಭಾಗಗಳನ್ನಾಗಿ ವಿಂಗಡಿಸಿಕೊಳ್ಳಿ. ದಿನಪೂರ್ತಿ 6 ಗಂಟೆ ಓದುವುದಂತಾದರೆ 2 ಗಂಟೆಗಳ 3 ಬ್ಲಾಕ್ಗಳಾಗಿ ವಿಂಗಡಿಸಿಕೊಳ್ಳಿ. ನಿರಂತರವಾಗಿ ಓದುವುದರಿಂದ ಓದುವುದು ಬೇಸರ ತರಬಹುದು ಮತ್ತು ಓದಿನ ಮೇಲಿನ ಆಸಕ್ತಿಯು ಕಡಿಮೆಯಾಗಬಹುದು. ಈ ಬೇಸಿಕ್ ವಿಷಯಗಳು ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಅತಿ ಮುಖ್ಯವಾಗಿದೆ. ಈಗ ಒಂದು ಬೆಸ್ಟ್ ಟೈಮ್ ಟೇಬಲ್ ಮಾಡೋಣ. ಈ ಟೈಮ್ ಟೇಬಲ್ನಲ್ಲಿನ ಸಮಯವನ್ನು ನಿಮ್ಮ ಅಗತ್ಯತೆಗೆ ಅನುಸಾರವಾಗಿ ಬದಲಿಸಿಕೊಳ್ಳಬಹುದು. ಏಕೆಂದರೆ ನಿಮ್ಮಲ್ಲಿ ಅನೇಕರು ಶಾಲೆಗೆ ಹೋಗುವವರಿದ್ದೀರಿ. ಇನ್ನು ಕೆಲವರು ಕಾಲೇಜ್ಗೆ ಆನ್ಲೈನ್ ಕ್ಲಾಸಸ್, ಟ್ಯೂಷನ್ ಮತ್ತು ಕೋಚಿಂಗ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳುವವರಿರಬಹುದು. ಹಾಗಾಗಿ ಈ ಟೈಮ್ ಟೇಬಲ್ನಲ್ಲಿರುವ ಸಮಯವನ್ನು ನಿಮ್ಮ ಪ್ರಾಮುಖ್ಯತೆಗೆ ತಕ್ಕಂತೆ ಬದಲಿಸಿಕೊಳ್ಳಿ. ಬೆಳಿಗ್ಗೆ 5 ಗಂಟೆಗೆ ಏಳುವುದು ತುಂಬ ಉತ್ತಮ. ಈ ಸಮಯದಲ್ಲಿ ಪರಿಸರವು ಪ್ರಶಾಂತವಾಗಿರುತ್ತದೆ ಮತ್ತು ಡಿಸ್ಟ್ರಾಕ್ಷನ್ಗಳು ಕಡಿಮೆ ಇರುತ್ತದೆ. ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತದೆ. ಈ ಸಮಯದಲ್ಲಿ ಓದಿದ ವಿಷಯಗಳು ಚೆನ್ನಾಗಿ ನೆನಪಿರುತ್ತದೆ. 5ರಿಂದ 5:30 ತನಕ ಫ್ರೆಶ್ ಆಗಿ 5:30ಕ್ಕೆ ಓದಲು ಪ್ರಾರಂಭಿಸಿ 7:30 ತನಕ ಓದಿ. ನಿಮಗೆ ಕಠಿಣ ಎನಿಸುವ ವಿಷಯವನ್ನು ಓದಿ. ನಿರಂತರವಾಗಿ ಓದುವ ಬದಲು 25 ನಿಮಿಷಗಳ ಕಾಲ ಓದಿ. ನಂತರ 5 ನಿಮಿಷದ ವಿರಾಮ ಪಡೆಯಿರಿ ಮತ್ತು ಓದುವುದನ್ನು ಮುಂದುವರಿಸಿ. ಆಗ ನಿಮ್ಮ ವಿಷಯವನ್ನು ಗ್ರಹಿಸುವ ಶಕ್ತಿ ಹೆಚ್ಚುತ್ತದೆ. ಓದುವ ಪ್ರಕ್ರಿಯೆ ಬೇಸರವೆನಿಸುವುದಿಲ್ಲ. 7:30ರಿಂದ 8 ಗಂಟೆ ವ್ಯಾಯಾಮ. ಶಾರೀರಿಕ ವ್ಯಾಯಾಮಗಳು ಮತ್ತು ಪ್ರಾಣಾಯಾಮ. ವ್ಯಾಯಾಮವು ನಿಮ್ಮಲ್ಲಿ ನವಚೈತನ್ಯವನ್ನು ತುಂಬುತ್ತದೆ ಮತ್ತು ಶಾರೀರಿಕ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. 8ರಿಂದ 9 ಗಂಟೆ ಸ್ನಾನ ಮತ್ತು ತಿಂಡಿ. ಬೆಳಗಿನ ತಿಂಡಿಯಲ್ಲಿ ಹೈ ಪ್ರೋಟೀನ್ ಇರುವ ಆಹಾರಗಳನ್ನು ತಿನ್ನಿ. ನೀವು ತಿನ್ನುವ ಆಹಾರದ ಪೋಷಕಾಂಶಗಳು ನಿಮ್ಮ ಆರೋಗ್ಯವನ್ನು ಮತ್ತು ನಿಮ್ಮ ಮನಸ್ಥಿತಿಯನ್ನು ನಿರ್ಧರಿಸುತ್ತದೆ. 9ರಿಂದ 11 ಗಂಟೆ ರಿವಿಷನ್ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ರೂಢಿ ಮಾಡಿ. ನೀವು ಓದಿದ ವಿಷಯವನ್ನು ರಿವಿಷನ್ ಮಾಡುವುದು ಅತಿ ಮುಖ್ಯ ಮತ್ತು ಹೀಗೆ ಮಾಡುವುದರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ರೂಢಿಸಿಕೊಳ್ಳುವುದರಿಂದ ಇದು ನಿಮ್ಮ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. 11ರಿಂದ 12 ಗಂಟೆ ಔಟ್ಡೋರ್ ಗೇಮ್ಸ್, ಹೊರಾಂಗಣ ಕ್ರೀಡೆಗಳು. ಇದು ನಿಮ್ಮ ದೇಹವನ್ನು ಪುನಶ್ಚೇತನಗೊಳಿಸುತ್ತದೆ. ಬರೀ ಓದುವುದಷ್ಟೇ ಅಲ್ಲದೆ ಮಾನಸಿಕ ಉಲ್ಲಾಸವೂ ಅತಿ ಮುಖ್ಯ. 12ರಿಂದ 2 ಗಂಟೆ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ಗಳನ್ನು ಓದಿ. ಇದರಿಂದ ನಿಮಗೆ ಓದಿನಲ್ಲಿ ಆಸಕ್ತಿ ಹೆಚ್ಚುತ್ತದೆ. 2ರಿಂದ 4 ಗಂಟೆ ಚೆನ್ನಾಗಿ ಊಟ ಮಾಡಿ. ನಿಮ್ಮ ಊಟದಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರಗಳೇ ಇರಲಿ. ಇದೇ ಅಂತರದಲ್ಲಿ ಒಂದು ಪವರ್ ನ್ಯಾಪ್ ತೆಗೆದುಕೊಳ್ಳಿ. ಪವರ್ ನ್ಯಾಪ್ ಎಂದರೆ 15ರಿಂದ 20 ನಿಮಿಷಗಳ ನಿದ್ದೆ. ಈ ವಿಶ್ರಾಂತಿಯು ನಿಮಗೆ ಇನ್ನೊಂದು ಮುಂಜಾನೆ ಇದ್ದಂತೆ. ಇದರಿಂದ ನಿಮ್ಮ ಮೆದುಳು ಹೊಸತನದ ಅನುಭವ ಪಡೆಯುತ್ತದೆ
ಹಾಗೂ ನಿಮ್ಮ ಓದಿನ ಮೇಲಿನ ಏಕಾಗ್ರತೆ ಹೆಚ್ಚುತ್ತದೆ. 4ರಿಂದ 6 ಗಂಟೆ ನೀವು ಈಗಾಗಲೇ ಓದಿರುವ ನಿಮ್ಮ ಫೇವರಿಟ್ ಸಬ್ಜೆಕ್ಟನ್ನು ರಿವಿಷನ್ ಮಾಡಿ, ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ಅಭ್ಯಾಸ ಮಾಡಿ, ವಿಷಯದ ಮೇಲೆ ಹಿಡಿತ ಸಾಧಿಸಿ. ಓದಿದ ವಿಷಯವನ್ನು ಮನನ ಮಾಡಿ, ಬಾಯಿಪಾಠ ಮಾಡಬೇಡಿ, ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಬರೆದಿಡಿ. 6ರಿಂದ 7 ಗಂಟೆ ನಿಮ್ಮ ಸಹಪಾಠಿಗಳೊಂದಿಗೆ ನೀವು ಓದಿದ ವಿಷಯದ ಬಗ್ಗೆ ಚರ್ಚಿಸಿ. ಗ್ರೂಪ್ ಡಿಸ್ಕಷನ್ ನಮ್ಮ ಓದಿನ ಮೇಲೆ ತುಂಬ ಪ್ರಭಾವ ಬೀರುತ್ತದೆ. ಇದರಿಂದಾಗಿ ನಮ್ಮ ಓದು ಪರಿಣಾಮಕಾರಿಯಾಗುತ್ತದೆ. 7ರಿಂದ 9 ಗಂಟೆ ಮನರಂಜನೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಬೆರೆಯುವುದು. ಈ ಮೂಲಕ ನಿಮ್ಮ ಸಮಯವನ್ನು ಕಳೆಯಿರಿ, ಏಕೆಂದರೆ ಸಂಘಜೀವಿಗಳಾಗಿರುವ ನಮಗೆ ನಮ್ಮ ಕುಟುಂಬದ ಸದಸ್ಯರು ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರೊಂದಿಗಿನ ನಿಮ್ಮ ಒಡನಾಟವು ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ನಮಗೆ ಸಂಬಂಧಗಳೊಂದಿಗಿನ ಬಾಂಧವ್ಯವೂ ಅತಿ ಮುಖ್ಯ. 9ರಿಂದ 10 ಗಂಟೆ ಊಟ. ನಿಮ್ಮ ನಿತ್ಯದ ಊಟದಲ್ಲಿ ಹಸಿರು ತರಕಾರಿಗಳು ಜಾಸ್ತಿ ಬಳಸಿ, ಡ್ರೈ ಫ್ರೂಟ್ಸ್ ಮತ್ತು ಹಣ್ಣುಗಳೂ ಇರಲಿ. 10ರಿಂದ 10:30 ನೀವು ಬರೆದಿಟ್ಟಿರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮನನ ಮಾಡಿ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ನಿಮ್ಮ ದಿನವನ್ನು ಪೂರ್ಣಗೊಳಿಸಿ. 10:30ಕ್ಕೆ ಸುಂದರ ನಿದ್ದೆಗೆ ಜಾರಿ. ರಾತ್ರಿ ಓದುವ ಹವ್ಯಾಸವಿರುವವರು ನಿಮ್ಮ ಆಯ್ಕೆಯ ಸಮಯವನ್ನು ಬದಲಿಸಿಕೊಳ್ಳಿ. ಇಲ್ಲಿ ನೀವು ಎಷ್ಟು ಗಂಟೆ ಓದಿದ್ದೀರಿ ಎನ್ನುವುದಕ್ಕಿಂತ ಎಷ್ಟು ದಕ್ಷತೆಯಿಂದ ಹಾಗೂ ಪರಿಣಾಮಕಾರಿಯಾಗಿ ಓದಿದ್ದೀರಾ ಎನ್ನುವುದು ಮುಖ್ಯ ವಿಷಯವಾಗುತ್ತದೆ. ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಹಾಗೂ ವಿಷಯದ ಮೇಲೆ ನಿಮಗೆ ಎಷ್ಟು ಹಿಡಿತವಿದೆ ಎನ್ನುವುದೇ ಗಣನೀಯವಾಗಿದೆ. ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಬಯಸುತ್ತೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.